ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಡಿ ಬ್ಲಾಗ್ಸ್. ಶಿವರಾತ್ರಿಯನ್ನು ನಾವು ಯಾಕೆ ಆಚರಿಸ್ತೀವಿ ಅನ್ನೋದನ್ನು ಚಿಕ್ಕ ಕಥೆ ಮೂಲಕ ನಿಮಗೆ ತಿಳಿಸ್ತೀನಿ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಚರಿಸುವ ಈ ಪವಿತ್ರ ಹಬ್ಬವೇ ಮಹಾಶಿವರಾತ್ರಿ ಹಬ್ಬ. ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆದದ್ದು ಎಂದು ನಂಬಲಾಗ್ತದೆ. ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ದಿನವೆಂದು ಕೂಡ ಕರೀತಾರೆ. ಶಿವನು ಅನಂತ ಜ್ಯೋತಿರ್ಲಿಂಗ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಪ್ರಕಟವಾದ ದಿನವೆಂದು ಕೂಡ ಹೇಳಲಾಗುತ್ತೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂದು ವಿಚಾರದಲ್ಲಿ ವಾದಿಸುತ್ತಾ ಇದ್ದರು. ಆಗ ಅವರ ಮುಂದೆ ಅಗ್ನಿ ಸ್ತಂಭದ ಕಾಣಿಸಿಕೊಂಡಿತ್ತು. ಆದರೆ ಆರಂಭ ಮತ್ತು ಅಂತ್ಯ ಕಂಡುಹಿಡಿದವನು ಶ್ರೇಷ್ಠ ಎಂದು ತೀರ್ಮಾನಿಸಿದರು. ವಿಷ್ಣು ವರಾಹ ಅವತಾರ ತಾಳಿ ಕೆಳಗೆ ಹೋದರು. ಬ್ರಹ್ಮ ಹಂಸರೂಪ ತಾಳಿ ಮೇಲಕ್ಕೆ ಹೋದರು. ಆದರೆ ಅವರಿಗೆ ಅಂತ್ಯ ಸಿಗಲಿಲ್ಲ. ಅದು ಶಿವನ ಅನಂತ ಸ್ವರೂಪ ಎಂದು ಅವರು ಅರಿತುಕೊಂಡರು. ಶಿವನು ಪ್ರತ್ಯಕ್ಷನಾಗಿ ತನ್ನ ಮಹಿಮೆಯನ್ನು ತೋರಿಸಿದರು. ಈ ದಿನವನ್ನೇ ಮಹಾಶಿವರಾತ್ರಿ ದಿನ ಎಂದು ಆಚರಿಸುತ್ತಾರೆ. ಪುರಾಣದ ಮತ್ತೊಂದು ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ದೇವರುಗಳು ಮತ್ತು ಅಸುರರು ಸೇರಿ ಸಮುದ್ರದ ಮಥನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅಮೃತಕ್ಕಾಗಿ ಎಲ್ಲರೂ ಕಾದು ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಭಯಂಕರವಾದಂಥ ಹಾಲಾಹಲ ವಿಷ ಹೊರಬರುತ್ತದೆ. ಅದು ಜಗತ್ತನ್ನೇ ಸುಡಲು ಶುರುವಾಗುತ್ತೆ. ಆಗ ಶಿವ ಜಗತ್ತನ್ನು ಉಳಿಸಿ ಆ ವಿಷವನ್ನು ಕುಡಿದರು. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಹಿಡಿದು ವಿಷ ಕೆಳಗೆ ಹೋಗದಂತೆ ತಡೆದರು. ಆ ದಿನದಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಆದ್ದರಿಂದ ಶಿವನನ್ನು ಸ್ಮರಿಸಲು ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಆ ದಿನ ಉಪವಾಸ ಮಾಡ್ತಾರೆ ಮತ್ತು ಜಾಗರಣೆ ಮಾಡ್ತಾರೆ. ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಲು, ಹೂವು, ಬಿಲ್ವಪತ್ರೆಯನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಜಪವನ್ನು ಮಾಡ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಖಂಡಿತವಾಗೂ ತಿಳಿಸಿ.